ಮೊದಲೇ ಗಿಫ್ಟ್ ಏನ್ ಕೊಡ್ತೀರಿ ಸರ್? ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಹೊಸ ಪ್ಯಾನೆಲ್ ಬರ್ತದೆ, ಹೊಸ ಅಧ್ಯಕ್ಷರಾಗ್ತಾರೆ ಅಂತ. ಈಗ ಅದನ್ನ ಸ್ವಲ್ಪ ಇಟ್ಟಿಲ್ಲ, ಡೇ ಬೈ ಡೇ ಅನಸಬ್ ಜ್ಯುವೆಲ್ಲರ್ಸ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೋ ಎಲ್ಲ ಮಾಡ್ತಾರೋ. ಸ್ವಲ್ಪ ಇವತ್ತು ಶುರು ಆಗೈತ್ರಿ, ಬಟ್ ಒಳ್ಳೇದಾಗ್ತೈತ್ರಿ. ಅಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಸರ್ ಲಾಸ್ಟ್ ಟೈಮ್ ವಾಪಸ್ ಕುರುಗಡೆ ಆಗ್ಬೇಕಾದ್ರೆ ಗೌರ್ಮೆಂಟ್ ಅವ್ರದ್ದು ಹಿಂಗಾಗಿ ನಾವು ಬಿಜೆಪಿ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಶಾಕ್ ಕೊಟ್ಟರು, ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಎಂಟ್ರಿ ಆಗಿದ್ರು ಅಂತ ಹೇಳಿ ಚರ್ಚೆಗಳಾದ್ರು ಸರ್. ಕಾಂಗ್ರೆಸ್ ಅವ್ರನ್ನೇ ಅಧ್ಯಕ್ಷ ಮಾಡ್ಬೇಕು, ಉಪಾಧ್ಯಕ್ಷ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾದ. ನಿಜಾನ ಸಿದ್ದರಾಮಯ್ಯ ಅವ್ರ ಎಂಟ್ರಿ ಆಗಿದ್ದು ನಿಜಾನ? ನೋಡ್ರಿ, ಎಲ್ಲ ಸುಳ್ಳು. ಪಾಪ CM ಅವರು ಯಾವುದೂ ಇನ್ವಾಲ್ವ್ ಆಗಿಲ್ಲ. ಅವ್ರಿಗೆ 108 ಕೆಲಸ ಇರ್ತಾವ. ಅವ್ರು DCC ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಬರ್ತದ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ. ಯಾರೂ ಇನ್ವಾಲ್ವ್ ಆಗಿಲ್ರಿ. ಮತ್ತು ಕೋಆಪರೇಟಿವ್ ವಿಚಾರದಾಗ ರೀ ಎಲ್ಲರೂ ಕೂಡೇತ. ಅಪೆಕ್ಸ್ ಇರಲಿ, KMF ಇರಲಿ, ಮಾರ್ಕೆಟಿಂಗ್ ಫೆಡರೇಷನ್ ಇರಲಿ, ಎಲ್ಲ ಪಾರ್ಟಿಯವ್ರು ಕೂಡೇ ಮಾಡ್ತಾರೆ. CM ಅವ್ರು ಇನ್ವಾಲ್ವ್ ಆಗಿಲ್ಲ. ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಎಲ್ಲ ವಿಶ್ವಾಸ ತೊಗೊಂಡು, ಎಲ್ಲರನ್ನೂ ಶಾಸಕರ ವಿಶ್ವಾಸ ತೊಗೊಂಡು ಮಾಡಿದ್ದೀವಿ. ಇದ್ರೊಳಗೆ ಏನೂ ಇಲ್ಲ, ಸುಮ್ಮನೆ ರೂಮರ್ ಅವೆಲ್ಲ. ಅವಾಗ ಯಾರು ಬೆಟ್ಟಿಂಗ್ ಹಿಡ್ದಿಲ್ಲಲ್ಲ ರೀ. ನಾವು ಹೇಳಿದಿಲ್ಲ, ನಮಗೆ ಕಾನ್ಫಿಡೆನ್ಸ್ ಇತ್ತು. ನಾವು ನೋಡ್ರಿ ಜಿಲ್ಲಾ ಮಟ್ಟದಾಗ ಕೆಲವು ಮಂದಿ ತಾಲೂಕದು ಚುನಾವಣೆ ಗೆದ್ದು ಖುಷಿ ಒಳಗದಾರ. ಅವ್ರ ತಾಲೂಕು ಖುಷಿ ಆಗಿರ್ಲಿ, ಜಿಲ್ಲಾ ಮಟ್ಟದ ಬಂದಾಗ ನಾವು ಬಿಡುದಿಲ್ಲ, ನಾವು ಗೆಲ್ತೀವಿ.